ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು 2024-25 ಅಥವಾ 25-26 ಅಪ್ಲಿಕೇಶನ್ ಹಾಕಿದ್ರಲ್ವಾ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಅದು ಬೇರೆ ವಿಚಾರ. ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. DBT ಸ್ಟೇಟಸ್ ಅಲ್ಲಿ ವೆರಿಫಿಕೇಶನ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಕೆಲವೊಬ್ಬರಿಗೆ ಆಲ್ಫ್ ಅಮೌಂಟ್ ರಿಸೀವ್ ಆಗಿದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ರಿಜೆಕ್ಟ್ ಲೆಸ್ ದೆನ್ 16% ಅಂತ ತೋರಿಸ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಮತ್ತೆ ಇದ್ರ ಬಗ್ಗೆ SSP ಸ್ಕಾಲರ್ಶಿಪ್ ಇಂದ ಬಂದಿರತಕ್ಕಂಥ ಅಪ್ಡೇಟ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದು ಸ್ನೇಹಿತರೆ, ನಿಮ್ಗೆ ಏನಾದರೂ ಆಲ್ಫ್ ಅಮೌಂಟ್ ರಿಸೀವ್ ಆಗಿದ್ರೆ, ಯಾಕಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರು, ಹೋದ ವರ್ಷ ಜಾಸ್ತಿ ಅಮೌಂಟ್ ಬಂದಿತ್ತು, ಈ ವರ್ಷ ಕಡಿಮೆ ಅಮೌಂಟ್ ಬಂದಿದೆ, ಯಾಕೆ ಕಡಿಮೆ ಅಮೌಂಟ್ ಬಂದಿದೆ, ರಿಮೈನಿಂಗ್ ಅಮೌಂಟ್ ಏನಾದರೂ ಬರುತ್ತಾ ಅಂತ ಕೇಳ್ತಾ ಇದ್ರಲ್ವಾ. ನಿಮ್ದೇನಾದರೂ DBT ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಎಷ್ಟು ಅಮೌಂಟ್, ಈಗ ಎಕ್ಸಾಂಪಲ್ ಒಂದು 10,000 ಅಲ್ಲಿ ತೋರಿಸ್ತಾ ಇತ್ತು ಅಂದ್ರೆ 10,000 ನಿಮ್ಮ ಅಮೌಂಟ್ಗೆ ಕ್ರೆಡಿಟ್ ಆಗಿತ್ತು ಅಂದ್ರೆ ರಿಮೈನಿಂಗ್ ಅಮೌಂಟ್ ಬರೋದಿಲ್ಲ. ಬಟ್ DBT ಸ್ಟೇಟಸ್ ಅಲ್ಲಿ ಏನಾದರೂ ಅಲ್ಲಿ 10,000 ತೋರಿಸ್ತಾ ಇತ್ತು, 5,000 ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದ್ರೆ ಇನ್ನು ಉಳಿದಿರತಕ್ಕಂಥ ಅಮೌಂಟು ಇನ್ನೊಂದ್ಸಲ ವೆರಿಫಿಕೇಶನ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗದಿದ್ರೆ DDO ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇದು ಆಲ್ಫ್ ಅಮೌಂಟು ಬಂದಿದೆ ಅನ್ನೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರೆ, ನಂದು 60% ಇದೆ, 59.99 ಇದೆ, SSP ಸ್ಕಾಲರ್ಶಿಪ್ ಬರುತ್ತಾ, ಇಲ್ಲಿವರೆಗೂ ಬಂದಿಲ್ಲ, ಏನಾದರೂ ರಿಜೆಕ್ಟ್ ಏನಾದರೂ ಆಗಿದೆಯಾ? SSP ಸ್ಕಾಲರ್ಶಿಪ್ಪು ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿರುತ್ತೆ ಅನ್ನೋದನ್ನು ತಿಳಿಸ್ಬಿಡ್ತೀನಿ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ ಸಬ್ಮಿಟ್ ಮಾಡಿರೋದಿಲ್ಲ. 60%ಗಿಂತ ಕೆಳಗಿದ್ದರೆ SSP ಸ್ಕಾಲರ್ಶಿಪ್ ನಿಮಗೆ ಬರೋದಿಲ್ಲ. 59.99 ಇದ್ರೂ ಕೂಡ SSP ಸ್ಕಾಲರ್ಶಿಪ್ ಅಮೌಂಟು ನಿಮ್ಮ ಖಾತೆಗೆ ಬರೋದಿಲ್ಲ. ಇದು SSP ಸ್ಕಾಲರ್ಶಿಪ್ಪಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಓಕೆನಾ? ಇದ್ರ ಮೇಲ್ಪಟ್ಟಿತ್ತು ಆದರೂ ನನಗೆ ಲೆಸ್ ದೆನ್ 60% ರಿಜೆಕ್ಟ್ ಅಂತ ಬಂದಿದೆ ಅಂತ ಇದ್ರೆ ಏನು ಮಾಡಬೇಕು ಅಂದರೆ, ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿ, DBT ಸ್ಟೇಟಸ್ ಏನು ಶೋ ಆಗ್ತಾ ಇದೆಯಲ್ಲ, ಇವೆರಡೂ ಕಾಪಿಯನ್ನು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗೆ ಹೋಗಿ ರಿವೆರಿಫಿಕೇಷನ್ಗೆ ಅಪ್ಲೈ ಮಾಡಿ. ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ DDO ಅಪ್ರೂವಲ್ ಅವ್ರಿಗೆ ಹೋಗುತ್ತೆ. ಅಪ್ರೂವಲ್ ಕೊಟ್ಟರೆ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಏನು ಅಂದರೆ DDO ಅಪ್ರೂವಲ್ ಯಾವಾಗ ಕೊಡ್ತಾರೆ, ಕರೆಕ್ಟಾಗಿ ಒಂದು ಡೇಟ್ ಹೇಳಿ ಅಂತೇಳಿ. DDO ಅಪ್ರೂವಲ್ ಅವರು ಮಂತ್ ಎಂಡ್ ಸ್ಯಾಂಕ್ಷನ್ ಕೊಡ್ತಾರೆ. ಮಂತ್ ಎಂಡ್ ಏನಾದರೂ ಸ್ಯಾಂಕ್ಷನ್ ಆದರೆ ಫಸ್ಟ್ ವೀಕು, ಸೆಕೆಂಡ್ ವೀಕಲ್ಲಿ SSP ಸ್ಕಾಲರ್ಶಿಪ್ ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ ಅವ್ರಿಗೆ ಇದೇ ಡೇಟಿಗೆ ಸ್ಯಾಂಕ್ಷನ್ ಕೊಡಬೇಕು, ಅಪ್ರೂವಲ್ ಕೊಡಬೇಕು ಅಂತ ಇರೋದಿಲ್ಲ. ಓಕೆನಾ? ಯಾಕಂದರೆ ಅವರು ಯಾವ ಡೇಟಿಗೆ ಆದರೂ ಅಪ್ರೂವಲ್ ಕೊಡ್ಬೋದು. ಯಾಕಂದರೆ ಅವ್ರಿಗೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುವಂಥ ಇಷ್ಟು ಅಂದರೆ ಮಿನಿಮಮ್ 15-20 ಅಪ್ಲಿಕೇಶನ್ಗಳು ವೆರಿಫಿಕೇಷನ್ ಕಂಪ್ಲೀಟ್ ಆಗಿ ಅವರ ಅಂಡರಲ್ಲಿ ಬಂದರೆ ಮಾತ್ರ ಅಪ್ರೂವಲ್ ಕೊಡ್ತಾರೆ, ಇಲ್ಲಾಂದರೆ ಅಪ್ರೂವಲ್ ಕೊಡೋದಿಲ್ಲ. ಇದು SSP ಸ್ಕಾಲರ್ಶಿಪ್ ಅಪ್ರೂವಲ್ ಪೆಂಡಿಂಗ್ ಇರೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ವೆರಿಫಿಕೇಶನ್ ಪೆಂಡಿಂಗ್ ಇದೆ, ಏನು ಮಾಡಬೇಕು? ವೆರಿಫಿಕೇಶನ್ ಯಾಕೆ ಪೆಂಡಿಂಗ್ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ಬಿಟ್ಟಿದ್ದೀನಿ. ಬಟ್ ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಇದ್ದರೆ, ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಪೆಂಡಿಂಗ್ ಇತ್ತು ಅಂದರೆ 1902ಗೆ ಕಾಲ್ ಮಾಡಿ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ವ ಅದೇ ಮೊಬೈಲ್ ನಂಬರಿಂದ ಕಾಲ್ ಮಾಡಬೇಕು. ಕಾಲ್ ಮಾಡಿದ್ರೆ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ, ಈ ರೀತಿ ಸಮಸ್ಯೆ ಆಗಿದೆ ಅಂತೇಳಿ ಹೇಳಬೇಕು. ಇಲ್ಲ ಅಂದರೆ ನೀವು SSP ಸ್ಕಾಲರ್ಶಿಪ್ ಪೋರ್ಟಲ್ನ ಓಪನ್ ಮಾಡಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೇಲ್ ID ಸಿಗುತ್ತೆ. ಈ ಮೇಲ್ IDಗೆ ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿ ಮತ್ತು DBT ಸ್ಟೇಟಸ್ ಏನು ಶೋ ಆಗ್ತಾ ಇದೆಯಲ್ವಾ, ಇದರ ಒಂದು ಕಾಪಿಯನ್ನು ಮೇಲ್ ಮಾಡಿದ್ರೆ ಅದು 2 MB ಕಡಿಮೆ ಇರಬೇಕು, ನೆನಪಿರಲಿ. ಈ 2 MB ಕಡಿಮೆ ಇರುವಂಥದ್ದನ್ನು ಎರಡೂ ಸೇರಿ ಒಂದು PDF ಮಾಡಿ ಮೇಲ್ ಮಾಡಿದ್ರೆ 2-3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇದು ಆಲ್ಫ್ ಅಮೌಂಟು ಅಪ್ಲೈ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಲೆಸ್ ದೆನ್ 60% ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿರೋಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DBT ಫುಶ್ಡ್ ಅಂತ ತೋರಿಸ್ತಾ ಇದೆ, ಅವೈಟೆಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಮೆನ್ಷನ್ ಆಗಿದೆ. ಬಟ್ DBT ಸ್ಟೇಟಸಲ್ಲಿ ಎಸ್ ಅಂತ ತೋರಿಸ್ತಾ ಇದೆ, ಎಸ್ ಮುಂದೆ ನೋ ಅಂತ ಇದೆ. ಏನು ಮಾಡಬೇಕು? ನಿಮ್ದೇನಾದರೂ ಒಂದು ಕನ್ಫರ್ಮ್ ಆಗಿ ತಿಳ್ಕೊಂಬಿಡಿ. DBT ಸ್ಟೇಟಸನ್ನು ಚೆಕ್ ಮಾಡಿದಾಗ DBT ಸ್ಟೇಟಸ್ ಮುಂದೆ ಅವೈಟೆಡ್ ಆದರೂ ಇರಲಿ, ಅಮೌಂಟು ಮೆನ್ಷನ್ ಆದರೂ ಇರಲಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. DBT ಫುಶ್ಡ್ ಅಂತ ತೋರಿಸ್ಬೇಕು ಅಥವಾ ಎಸ್ ಅಂತ ತೋರಿಸ್ಬೇಕು. ಅಂದರೆ ಮಾತ್ರ ಕರ್ನಾಟಕದ ಹಣಕಾಸು ಇಲಾಖೆಯಿಂದ ನಿಮ್ಮ ಖಾತೆಗೆ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಅರ್ಥ. ಅಲ್ಲಿ ಏನಾದರೂ ನೋ ಅಂತ ತೋರಿಸ್ತಾ ಇತ್ತು ಅಂದರೆ ಇನ್ನೂ ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆಗಿಲ್ಲ. ಫಂಡ್ ರಿಲೀಸ್ ಆದಮೇಲೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ ಫಂಡ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಈ ರೀತಿ ಹೋಗಿ ವೆರಿಫಿಕೇಶನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. DDO ಅಪ್ರೂವಲ್ ಅವರು ವೆರಿಫಿಕೇಶನ್ ಕಂಪ್ಲೀಟ್ ಆದರೆ ಮಾತ್ರ ಅಪ್ರೂವಲ್ ಕೊಡ್ತಾರೆ. ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.